ದಿನಾಂಕ ಇವತ್ತು 20ನೇ ತಾರೀಕು 8ನೇ ತಿಂಗಳು. ನಾವು ಬಿತ್ತನೆ ಮಾಡಿದ್ದು 6ನೇ ತಿಂಗಳು 18ನೇ ತಾರೀಕು. 2 ತಿಂಗಳ ಮೇಲೆ 2 ದಿನ ಆಯಿತು. ಈಗ ನಮ್ಮ ಬೆಳೆಗಳು ನೋಡಿ, ಅಕ್ಕಡಿ ಸಾಲಲ್ಲಿ ಶೇಂಗಾ ಬೆಳೆದಿರ್ತಕ್ಕಂಥ ಬೆಳೆ ಜೊತೆಯಲ್ಲಿ 17 ಬೆಳೆಗಳನ್ನು ಹಾಕಿದ್ದೀವಿ. ಸಜ್ಜೆ, ಜೋಳ, ಸಾಲು ಕಾಳುಗಳು, ತೊಗರಿ, ಅಲಸಂದೆ, ಅವರೆ, ಹೆಸರು, ಉದ್ದು ಮತ್ತು ಅಮರಾಂತಸ್ ದಂಟು, ಹೆಸರು, ಒಳ್ಳೆ ಎಳ್ಳು ಮತ್ತು ಪುಂಡಿ, ಇವೆಲ್ಲ ಕೂಡ ಇದು ನಮ್ಮ ಅಕ್ಕಡಿ ಹೊಲದಲ್ಲಿರ್ತಕ್ಕಂಥ 17 ಬೆಳೆಗಳ ಒಂದು ಇದು. ನಮಗೆ 1 ತಿಂಗಳ ಕಾಲ ಮಳೆ ಇರಲಿಲ್ಲ, ಅನಂತರ ಸ್ವಲ್ಪ ಮಳೆ ಆಯಿತು ಮತ್ತು ಮೊನ್ನೆ 2 ಮಳೆ ಚೆನ್ನಾಗಾಗಿದೆ. ಈಗ ನಮ್ಮ ಬೆಳೆಗಳು ಈ ರೀತಿ ಇದ್ದಾವೆ. ಅದೇ ರೀತಿಯಲ್ಲಿ ಈ ಭಾಗಕ್ಕೆ ನಾವು ಬಂದಾಗ ಸಿರಿಧಾನ್ಯಗಳು, ಇದು ಊದ್ಲು, ಈ ಕಡೆ ಹಾರ್ಕ, ಮುಂದೆ ಹೋದರೆ ನವಣೆ, ಸಾಮೆ, ಬರುಗು ಮತ್ತು ಕೊರಲೆ, ಈ ರೀತಿಯಲ್ಲಿ 9 ರೀತಿಯ ಸಿರಿಧಾನ್ಯಗಳನ್ನು ಕೂಡ ನಾವು ಈ ಬೆಲ್ಟ್ಗೆ ಹಾಕಿದ್ದೀವಿ. ಎಲ್ಲವೂ ಕೂಡ ನಮಗೆ ಚೆನ್ನಾಗಿದ್ದಾವೆ. ಇದೆಲ್ಲವನ್ನು ಕೂಡ ನಮ್ಮ ಸಾವಯವ ವಿಧಾನದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ದೇಶೀಯ ಬಿತ್ತನೆ ಬೀಜಗಳು. ಅದರ ಜೊತೆಗೆ ನಮ್ಮ RRN ಮತ್ತು IBBN ಮಾಹಿತಿ ಪ್ರಕಾರ ನಾವು ಎಲ್ಲ ಕೂಡ ಇದಕ್ಕೆ ಬಯೋಚಾರು ಮತ್ತು ತಿಪ್ಪೆ ಗೊಬ್ಬರ, ಕೆರೆಗೋಡು ಮಣ್ಣು, ಹಸಿರೆಲೆ ಗೊಬ್ಬರ ಇವುಗಳನ್ನು ಬಳಸಿ ಮಾಡಿರ್ತಕ್ಕಂಥದ್ದು. ನಾವು ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಕೆ ಮಾಡಿಲ್ಲ ಮತ್ತು ಯಾವುದೇ ರೀತಿಯ ಔಷಧಿಗಳನ್ನು ಕೂಡ ನಾವು ಬಳಕೆ ಮಾಡಿಲ್ಲ. ಆದರೆ ಹಂದಿಗಳ ಹಾವಳಿ ಇದ್ದಿದ್ದರಿಂದ ನಾವು ನ್ಯಾಚುರಲ್ಲಾಗಿ ನೋಡಿ ಈ ಥರ ಸುತ್ತಲೂ ಕೂಡ ಗೋಣಿ ಚೀಲಗಳನ್ನು ಕಟ್ಟಿದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಇಲ್ಲಿ ಕಾವಲಿರೋದಕ್ಕೆ ಗುಡಿಸಲು ಮಾಡ್ಕೊಂಡಿದ್ದೀವಿ. ಮತ್ತು ಅದೇ ರೀತಿ ಸುತ್ತಲೂ ಕೂಡ ನಾವು ಈ ಕಟಿಂಗ್ ಮಾಡಿರೋವಂಥ ಕೂದಲನ್ನು ಕೂಡ ಹಾಕಿರೋದ್ರಿಂದ ಮೊದಲೇ 1-2 ದಿನ ತುಂಬ ಬಂತು. ಆದರೆ ಈಗ ಹಂದಿಗಳು 1 ವಾರದ 3 ದಿನದಿಂದ ಬರ್ತಿಲ್ಲ, ಇದನ್ನೆಲ್ಲ ಮಾಡಿದ ಮೇಲೆ. ಇದು ನಮ್ಮ ಒಂದು ಬೆಳೆ ಒಂದು ವಿಧಾನದ್ದು ಇದು ಗಮನಿಸ್ಬೋದು. ಈಗ ಎಲ್ಲ ಸಜ್ಜೆ ಕೂಡ ತೆನೆಗೆ ಬಂದಿದೆ ನೋಡಿ, ಎಲ್ಲ ಕೂಡ ಈ ರೀತಿಯಲ್ಲಿದೆ. ಇದು ನಮ್ಮ ಅಕ್ಕಡಿ ಬೇಸಾಯದ ಮಾದರಿ ಹೊಲ. ಇದನ್ನು ನಾನು ಈ ವಿಡಿಯೋ ಮುಖಾಂತರ ಎಲ್ಲ ನಮ್ಮ ಆತ್ಮೀಯ ರೈತ ಬಾಂಧವರಿಗೂ ಮತ್ತು ನಮ್ಮ ಬಂಧುಗಳಿಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.